ಇವತ್ತು ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ 4 ಸ್ಥಾನಗಳು ಖಾಲಿ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಚುನಾವಣೆ ನಡೀತಿದೆ. ಚುನಾವಣೆ ಬಗ್ಗೆ ಯಾವ ರೀತಿ ನಡೆಯುತ್ತೆ ಪ್ರಕ್ರಿಯೆ ಅನ್ನೋದ್ರ ಬಗ್ಗೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಚುನಾವಣಾಧಿಕಾರಿ ಎಂ ಕೆ ವಿಶಾಲಾಕ್ಷಿ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಇವತ್ತು ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ 4 ಸ್ಥಾನಗಳು ಖಾಲಿ ಆಗ್ತಾ ಇದೆ. ಅದು ಚುನಾವಣಾ ಪ್ರಕ್ರಿಯೆ ಇವತ್ತು ನಡೀತಾ ಇದೆ. ಇದರ ಒಟ್ಟಾರೆ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಪ್ರೋಸೆಸ್? ಅದು ಈ ಚುನಾವಣೆ ಮತದಾನ ಪ್ರಕ್ರಿಯೆ ಬಂದು ಅದು ಪ್ರಾಶಸ್ತ್ಯ ಮತ ಇರೋದ್ರಿಂದ ಎಲ್ಲ ಮತದಾರರು ಅವರ ಪಾರ್ಟಿಗೆ ಆಥರೈಸ್ಡ್ ಏಜೆಂಟ್ ತೋರಿಸಿ, ಓಪನ್ ಬ್ಯಾಲೆಟ್ ಇದು ತೋರಿಸಿ ಹಾಕಬೇಕು. ಸೊ ಆ ರೀತಿ ಆಥರೈಸ್ಡ್ ಏಜೆಂಟ್ ಆಯಾ ಪಾರ್ಟಿಯಿಂದ ನೇಮಕ ಆಗಿರ್ತಾರೆ. ಅವ್ರಿಗೋಸ್ಕರ ನಾವು ಪ್ರತ್ಯೇಕ ಒಂದು ಕಂಪಾರ್ಟ್ಮೆಂಟ್ಸ್ ಮಾಡಿರ್ತೀವಿ. ಸೊ ಅಭ್ಯರ್ಥಿಗಳು ಇವರು ಮತದಾರರು ಬಂದು ಎಲ್ಲ ಮತ ಹಾಕಬೇಕಾದ್ರೆ ಅಭ್ಯರ್ಥಿ ಇದನ್ನ ಏಜೆಂಟ್ಸ್ಗೆ ತೋರಿಸಿ ಮತ ಹಾಕಬೇಕು. ಆ ಪಾರ್ಟಿ ಬಿಟ್ಟು ಬೇರೆ ಪಾರ್ಟಿ ಏಜೆಂಟ್ಸ್ ತೋರಿಸಿದ್ರೆ ಅದು ಅಸಿಂಧು ಆಗುತ್ತೆ. ನನ್ನ ಕಡೆಯ ಪ್ರಶ್ನೆ ಮೇಡಮ್, ಎಷ್ಟು ಗಂಟೆಯಿಂದ ಚುನಾವಣಾ ಪ್ರಕ್ರಿಯೆ ಆರಂಭ ಆಗುತ್ತೆ? ಮತ ಎಣಿಕೆ ಕಾರ್ಯ ಹೇಗೆ? ಚುನಾವಣೆ ಪ್ರಕ್ರಿಯೆ 9 ಗಂಟೆಯಿಂದ 4 ಗಂಟೆವರೆಗೆ ನಡೆಯುತ್ತೆ. 5 ಗಂಟೆಗೆ ಮತ ಎಣಿಕೆ ಇದೆ. ಆದ್ರೆ ಅದಕ್ಕೆ ನಮಗೆ ಚುನಾವಣಾ ಆಯೋಗದಿಂದ ಅನುಮತಿ ಬೇಕು. ಬಿಫೋರ್ 5 o'clock ಬಂತು ಅಂದ್ರೆ ನಾವು 5 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. 5 ಗಂಟೆ ಮೇಲೆ ಬಂತು ಇದಂದ್ರೆ ಅವಾಗ 5 ಗಂಟೆ ಮೇಲೆ ಮತ್ತೆ ಇದು ಪರ್ಮಿಷನ್ ಬಂದ ತಕ್ಷಣ ಸ್ಟಾರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್. ಇದು ಒಟ್ಟಾರೆ ಮತದಾನದ ಪ್ರಕ್ರಿಯೆ. ಕ್ಯಾಮರಾ ಪರ್ಸನ್ ಮುರಳಿ ಕುಮಾರ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.